ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ಬಂದು ಪುದೀನ ಪಲಾವ್ ಪುದೀನ ಪಲಾವ್ಗೆ ಬೇಕಾಗುವ ಸಾಮಗ್ರಿಗಳನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ನನ್ನ ಸೆಕೆಂಡ್ ಡೇನೇ ವಿಡಿಯೋ ಆಗಿದ್ದರಿಂದ ಅದಕ್ಕೆ ಪುದೀನ ಪಲಾವ್ ಬೇಕಾಗಿರೋ ಸಾಮಗ್ರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ. ನೀವು ಬೇಕಿದ್ರೆ ಅಷ್ಟೇ ನೀವು ಕೊಬ್ಬರಿ ಹಾಕ್ಕೊಳ್ರಿ, ಇಲ್ಲದ್ರೆ ಬೇಡ. ಹಸಿ ಶುಂಠಿಲ್ಲ, ಆದ್ದರಿಂದ ನಾನು ಪೇಸ್ಟ್ ತೊಗೊತಾ ಇದ್ದೀನಿ. ಇದನ್ನು ರುಬ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಈ ಥರ ಪೇಸ್ಟ್ ಮಾಡಿ ತೊಗೊಂಬರ್ಬೇಕು. ಈಗ ಉಪ್ಪುಮಂದಿನಿ ಇದನ್ನು ಮಸಾಲೆ ಮಾಡಿ ಬನ್ನಿ. ಗ್ಯಾಸ್ ಚಾಲು ಮಾಡೋಣ. ಈಗ ನಾನು ನನಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಚಕ್ಕೆ, ಆಮೇಲೆ ಪುದೀನ. ಇದಕ್ಕೆ ಬೇಕಾಗುವ ಸಾಮಗ್ರಿ ಪುದೀನ, ಟೊಮಾಟೆ ಹಣ್ಣು, ಹಸಿಮೆಣಸಿನ ಇದು ಉಳ್ಳಾಗಡ್ಡಿ. ಈಗ ಎಣ್ಣೆ ಕಾಯ್ತೈತೆ ಫ್ರೆಂಡ್ಸ್, ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್, ನಾನೀಗ ಪುದೀನ ಹಾಕ್ತಾ ಇದ್ದೀನಿ. ಪುದೀನ ಆದ ನಂತರ ಉಳ್ಳಾಗಡ್ಡಿ, ಚಲೋ ಹೊತ್ತಂಗೆ ಬ್ರೌನ್ ಕಲರ್ ಆಗೋ ಮಟ್ಟ ಫ್ರೈ ಮಾಡಬೇಕು. ಚಲೋ ಹೊತ್ತು ಫ್ರೈ ಆದ್ಮೇಲೆ ಟಮಾಟೆ ಹಣ್ಣು, ಟೊಮಾಟೆ ಹಣ್ಣು ಚಲೋ ಹೊತ್ತು ಫ್ರೈ ಆಗಬೇಕು. ಫ್ರೈ ಆದ ನಂತರ ಚಲೋ ಹೊತ್ತು ಫ್ರೈ ಆಗಬೇಕು ಫ್ರೆಂಡ್ಸ್. ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಚಲೋ ಹೊತ್ತಂಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅರಿಶಿನ ಪುಡಿ, ಪಲಾವ್ ಮಸಾಲ, ಅರಿಶಿನ ಪುಡಿ, ಪಲಾವ್ ಮಸಾಲ, ಉಪ್ಪು ಆಮೇಲೆ ಹಾಕೋಣ, ಯಾಕಂದರೆ ಚೆನ್ನಾಗಿ ಮಿಕ್ಸ್ ಆಗಲಿ. ಅಕ್ಕಿ ಹಾಕಿದ ನಂತರ ಉಪ್ಪು ಹಾಕೋಣ. ಈಗ ನಾನೀಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕ್ತೇನೆ ಫ್ರೆಂಡ್ಸ್. ಎಣ್ಣೆ ಮೇಲೆ ಬರುವಂಗೆ ಚಲೋ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ತೊಳೆದಿಟ್ಕೊಂಡಿರೋಂಥ ತೊಳೆದಾಕಿರೋಂಥ ಅಕ್ಕಿಯನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ರುಬ್ಬಿಕೊಂಡಿರೋ ಜಾರ್ ಒಳಗಿನ ಮಸಾಲೆ ಇದೆಯಲ್ಲ ಅದನ್ನು ಇದು ಒಳಗೆ ಸೇರಿಸಿ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಈಗ ಸೀಟಿ 2 ಅಥವಾ 3 ಸೀಟಿ, 2 ಅಥವಾ 3 ಸೀಟಿ ಓಡಿಸೋಣ ಫ್ರೆಂಡ್ಸ್. 1 ಸೀಟಿ ಹಾಕಿ ಫ್ರೆಂಡ್ಸ್, ಇನ್ನೊಂದು ಸೀಟಿ ಹಾಕಬೇಕು. 1 ಅಥವಾ 2, 3 ಇದ್ದರೆ ಚಲೋ ಉದುರಾಗಿರುತ್ತೆ. ಚಲೋ ತಗ ಸ್ಮೆಲ್ ಬರ್ತೈತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. 1 ಟೈಮ್ ನಾಷ್ಟಾಕ್ಕೆ ಚಲೋ. ಎಲ್ಲರ ಪುದೀನ ಅಂತಾರೆ. ಪುದೀನದ್ದು ಪಲಾವು ಮಸ್ತ್ ಆಕೈತೆ ಫ್ರೆಂಡ್ಸ್. ಮಾಡಿ ನೋಡ್ರಿ ಮನೆ ಒಳಗೆ, ಚಲೋ ಆಕೈತೆ. ನನ್ನ ಮಕ್ಕಳಿಗೆ ಭಾಳ ಇಷ್ಟ ಇದೆ ಪುದೀನ ಪಲಾವ್.
ಸೀಟಿ ಆದ ನಂತರ ಗ್ಯಾಸ್ ಬಂದ್ ಮಾಡ್ತೀನಿ. ಈಗ ಕುಕ್ಕರಿಂದ ವಿಜಲ್ ಆರಿತೆ ಫ್ರೆಂಡ್ಸ್. ನಾನೀಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೋಡ್ರಿ, ವಾವ್, ಎಷ್ಟು ಸೂಪರ್ ಆಗಿದೆ. ನೀವು ಮನೆ ಒಳಗೆ ಈ ಥರ ಟ್ರೈ ಮಾಡಿರಿ, ಚಲೋ ಆಗುತ್ತೆ. ನಾನು ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೀವು ಮನೆ ಒಳಗೆ ಈ ಥರ ಮಾಡಿ ಮನೆ ಒಳಗೆ ಮಾಡಿ ತಿನ್ನಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲನ್ನು ನೋಡಿ.